ಈ ಭೂಮಿಯಲ್ಲಿನ ಮಾನವರು ಮಾಡುವ ಚಿಕ್ಕ ಚಿಕ್ಕ ಯೋಜನೆಗಳೆಲ್ಲ ಮುಖ್ಯವಾದವುಗಳಲ್ಲ, ಆದರೆ ದೇವರ ಮಹಾಯೋಜನೆಗಳು ಮಾತ್ರ ಕಾರ್ಯರೂಪಕ್ಕೆ ಬರ್ತವೆ. ಆತ್ಮೀಯ ಸಹೋದರ ಸಹೋದರಿಯರೇ, ತಾವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷದಲ್ಲಿದ್ದೀರಿ ಅಲ್ವಾ? ಈ ಮೂಲಕ ದೇವರು ನಿಮಗೆ ತಿಳಿಸಿದ ಸತ್ಯಗಳನ್ನು, ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ದೇವರ ಸಭೆಗಾಗಿ ಮಾಡಿದ 3ನೆಯ ಕಾರ್ಯವನ್ನು ನಾವೀಗ ಅಧ್ಯಯನ ಮಾಡಲಿದ್ದೇವೆ. ಆದ್ದರಿಂದ ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ವೀಕ್ಷಿಸಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ಅವರೊಬ್ಬೊಬ್ಬರ ಕುಟುಂಬಗಳನ್ನು ಆಶೀರ್ವದಿಸು. ಯಾರ್ಯಾರಿಗೆ ಅನಾರೋಗ್ಯತೆ ಇದೆಯೋ ಯೇಸುವೆ, ನಿನ್ನ ಹೆಸರಿನಲ್ಲಿ ಅವರಿಗೆ ಸ್ವಸ್ಥತೆ ಕೊಡು ಸ್ವಾಮಿ. ಯಾರ್ಯಾರು ಭಯಂಕರವಾದಂಥ ಪಾಪದಲ್ಲಿದ್ದಾರೋ, ಬಂಧನದಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ಅವರೊಬ್ಬೊಬ್ಬರನ್ನು ಬಲಪಡಿಸು, ಆಶೀರ್ವದಿಸು, ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಜ್ಞಾನೋಕ್ತಿಗಳು 29:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ನಡೆಸುವಿಕೆಯನ್ನು ಅನುಭವಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಮಗನಾದ ದೇವರು ಸಭೆಗಾಗಿ ಮಾಡಿದ 3ನೇ ಕಾರ್ಯವನ್ನು ನಾವೀಗ ನೋಡಲಿದ್ದೇವೆ. ಕ್ರಿಸ್ತನು ನಮಗೆ ಸ್ವಾಸ್ಥ್ಯವನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಇನ್ನೊಂದು ಅದ್ಭುತವಾದ ಸತ್ಯವಿದೆ. ಆತನು ನಮಗೊಂದು ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ. ನಾವು ಮಾಡದಿದ್ದದಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡುತ್ತಾನೆ. ವಿಶ್ವಾಸಿಗಳಿಗೆ ಕ್ರಿಸ್ತನ ಸ್ವಾಸ್ಥ್ಯದಲ್ಲಿ ಪಾಲಿರಬೇಕೆಂಬುದು ದೇವರ ಸಮಗ್ರ ಉದ್ದೇಶವೂ ಯೋಜನೆಯೂ ಆಗಿರುತ್ತದೆ. ಅವರು ಕ್ರಿಸ್ತನಲ್ಲಿರುವುದರಿಂದ ಕ್ರಿಸ್ತನೊಂದಿಗೆ ಸ್ವಾಸ್ಥ್ಯವನ್ನು ಹೊಂದುತ್ತಾರೆ. ಪೌಲನು ಹೀಗೆ ಬರೆಯುತ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನದಲ್ಲಿ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಹೀಗೆ ನೋಡುತ್ತೇವೆ: ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ, ಯಾಕಂದರೆ ಸಮಸ್ತವೂ ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಎಂಬುದಾಗಿ. ಪ್ರಿಯರೇ, ದೇವರು ತಿಳಿಸುವ ಈ ಸತ್ಯಾರ್ಥವನ್ನು ನಾನು ನಿಜವಾಗಿಯೂ ಪೂರ್ತಿಯಾಗಿ ಗ್ರಹಿಸಲಾರೆನು. ಆದರೆ ಅದು ನನ್ನನ್ನು ನಾನಿರುವ ಸ್ಥಳದಿಂದ ಆಕಾಶದ ಕಡೆಗೆ ಮೇಲಕ್ಕೆತ್ತುವಂಥದ್ದಾಗಿರುತ್ತದೆ. ಎಲ್ಲವೂ ನನ್ನದು, ಕ್ರಿಸ್ತನು ನನಗೆ ಸೇರಿದವನು, ಮರಣವು ನನಗೆ ಸೇರಿದ್ದಾಗುತ್ತದೆ. ಎಲ್ಲವೂ ನನ್ನದಾಗಿದೆ. ಆತನು ನನಗೆ ಕೊಟ್ಟದ್ದರಿಂದ ಅದೆಲ್ಲವೂ ನನ್ನದಾಗಿದೆ. ಕ್ರಿಸ್ತನು ನನ್ನವನು, ದೇವರು ನನ್ನವನು. ನಮಗೆ ಇದು ಎಂಥ ಅದ್ಭುತ ಅನುಭವವಲ್ಲವೇ? ಪ್ರಿಯರೇ, ಇದು ಅತ್ಯದ್ಭುತವಾದುದರಿಂದ ನಾನು ಆರ್ಭಟಿಸುವ ಮನಸ್ಸಿನಲ್ಲಿದ್ದೇನೆ. ದೇವರು ಇದನ್ನು ಮೊದಲೇ ಸಂಕಲ್ಪಿಸಿದ್ದನು, ಆತನು ತೀರ್ಮಾನಿಸಿದ್ದನು. ಇದು ರಕ್ಷಿಸಲ್ಪಟ್ಟವರಿಗೆ ಸಂಬಂಧಿಸಿದ್ದು. ದೇವರು ಯಾರೂ ನಾಶವಾಗುವುದರಲ್ಲಿ ಇಷ್ಟಪಡುವನಲ್ಲವೆಂಬುದನ್ನು ನೆನಪಿನಲ್ಲಿಡಿ. ನಾವು ಬಾಧ್ಯತೆಯನ್ನು ಹೊಂದಬೇಕೆಂದು ಆತನು ಮೊದಲೇ ನೇಮಿಸಿದನು. ಆತನು ನನಗೆ ಅದನ್ನು ನೇಮಿಸಿರದಿದ್ದರೆ ನಾನು ಅದನ್ನು ಹೊಂದಲಾರೆನು. ಅದು ನನ್ನ ಯೋಗ್ಯತೆಗಾಗಿ ಸಿಗುತ್ತಿಲ್ಲ. ಅದು ಆತನ ಕೃಪೆಯ ದಾನವಾಗಿದೆ, ನನ್ನ ಅರ್ಹತೆಯಾದದ್ದಲ್ಲ. ಇದು ದೇವರ ಚಿತ್ತವಾಗಿದೆ. ಇದೊಂದೇ ಆಧಾರವಾಗಿದೆ.
ಅದು ಒಳ್ಳೆಯದು, ಸರಿಯಾದದ್ದು, ಅತ್ಯುತ್ತಮವಾದದ್ದು. ಯಾಕೆಂದರೆ ದೇವರು ಅದನ್ನು ಉದ್ದೇಶಿಸಿದ್ದಾನೆ. ಇದಕ್ಕಿಂತ ಉತ್ತಮವಾಗಿ ಅದು ಆಗಲಿಕ್ಕಿಲ್ಲ. ಪ್ರಿಯರೇ, ಕ್ರಿಸ್ತನು ನಮಗಾಗಿ ಮಾಡಿರುವ 3 ಅದ್ಭುತ ಸಂಗತಿಗಳು ಇವೇ ಆಗಿವೆ. ಅದಾವದೆಂದರೆ, ಆತನು ತನ್ನ ರಕ್ತದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ತನ್ನ ಚಿತ್ತದ ಮರ್ಮವನ್ನು ಪ್ರಕಟಿಸಿದ್ದಾನೆ ಮತ್ತು ಒಂದು ಸ್ವಾಸ್ಥ್ಯವನ್ನು ದಾನವಾಗಿ ಕೊಡಲಿದ್ದಾನೆ. ಪ್ರಿಯರೇ, ಇದು ಎಂಥ ಅದ್ಭುತವಾದ ವಿಚಾರ! ನಾನದನ್ನು ಕಳಕೊಳ್ಳಲಾಗದು. ಸಭೆಗಾಗಿ ಆತನು ಕ್ರಯವನ್ನು ಕೊಟ್ಟನು. ನನಗಾಗಿ ಆತನು ಕ್ರಯ ಕೊಟ್ಟದರಿಂದ ನಾನು ಆತನಿಗೆ ಸೇರಿದವನು. ಪ್ರಿಯರೇ, ಸಭೆಯು ಆತನಿಗೆ ಅತಿ ಪ್ರಾಮುಖ್ಯವಾದದ್ದಾಗಿದೆ ಎಂದು ನಾನು ಹೇಳುತ್ತೇನೆ. ಈ ಭೂಮಿಯಲ್ಲಿನ ಮಾನವರು ಮಾಡುವ ಚಿಕ್ಕ ಯೋಜನೆಗಳೆಲ್ಲ ಮುಖ್ಯವಾದವುಗಳಲ್ಲ. ಅದು ಮುಖ್ಯವೆಂದು ನಾವು ನೆನೆಸುತ್ತೇವೆ. ಈ ಲೋಕದ ವಿಚಾರವಾಗಿ ತಮ್ಮದೇ ಆದ ನಕಾಶೆಯೊಂದಿಗೆ ಮನುಷ್ಯರು ಓಡಾಡುತ್ತಾರೆ. ಆದರೆ ಮುಂದಿನ 100 ವರ್ಷಗಳಲ್ಲಿ ಅವರು ಈ ಲೋಕದಲ್ಲೇ ಇರುವುದಿಲ್ಲ. ಆ ಸಂತತಿ ದಾಟಿ ಹೋಗಿರುತ್ತದೆ. ಆದರೆ ದೇವರ ಮಹಾಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, 12ನೇ ವಚನವು ಪತ್ರಿಕೆಗಳೆಲ್ಲ ಕಾಣುವ ಮಹಿಮೆಯ ಆಶೀರ್ವಚನಗಳಲ್ಲಿ ಒಂದಾಗಿದೆ. ತ್ರಯೇಕತ್ವದಲ್ಲಿನ ಪ್ರತಿಯೊಬ್ಬರೂ ಮಾಡಿರುವ ಕಾರ್ಯಗಳನ್ನು ತಿಳಿಸಿದ ಪೌಲನು ಈ ಆಶೀರ್ವಚನವನ್ನು ಹಾಡುತ್ತಾನೆ. ಈಗ ತಾನೇ ಮಗನಾದ ದೇವರು ಮಾಡಿದ ಕಾರ್ಯಗಳನ್ನು ಹೇಳಿದ್ದಾನೆ. ಬಳಿಕ ಅವನು ಬರೆಯುತ್ತಾನೆ, ಕ್ರಿಸ್ತನಲ್ಲಿ ಮೊದಲು ನಂಬಿಕೆಯಿಟ್ಟವರಾದ ನಾವು ಆತನ ಪ್ರಭಾವದ ಮಹಿಮೆಗೆ ಯೋಗ್ಯರಾಗಿದ್ದೇವೆ ಎಂಬುದಾಗಿ. ಪ್ರಿಯರೇ, ವಿಶ್ವಾಸಿಯ ಆಶೆಗಳನ್ನು ಪೂರೈಸುವುದಕ್ಕಾಗಿ ದೇವರು ಇರುವುದಲ್ಲ. ವಿಶ್ವಾಸಿಯು ದೇವರ ಮಹಿಮೆಗಾಗಿ ಇರುವವನು. ವಿಶ್ವಾಸಿಯು ದೇವರ ಚಿತ್ತದ ಕೇಂದ್ರದಲ್ಲಿರುವಾಗ ಅವನ ಜೀವಿತವು ಪರಿಪೂರ್ಣತೆ, ತೃಪ್ತಿ ಹಾಗೂ ಸಂತೋಷದಿಂದ ತುಂಬಿದ್ದಾಗಿರುತ್ತದೆ. ಇದು ನಿಮ್ಮನ್ನು ಮನಃಶಾಸ್ತ್ರಜ್ಞರಿಂದ ದೂರವಿರಿಸುತ್ತದೆ. ಆದರೆ ನೀವು ದೇವರ ಚಿತ್ತದೊಳಗಿಲ್ಲದಿದ್ದರೆ ನಿಮಗೆ ತೊಂದರೆಗಳು ಎದುರಾಗುತ್ತವೆ. ದೇವರ ಚಿತ್ತದ ಪ್ರಕಾರ ಜೀವಿಸುವುದರಿಂದ ಉದ್ದೇಶವೂ ಅರ್ಥವೂ ದೊರಕುತ್ತದೆ. ನಾವು ಆತನ ಮಹಿಮೆಯ ಪ್ರಸಿದ್ಧಿಗಾಗಿ ಜೀವಿಸುವವರಾಗಿರುತ್ತೇವೆ. ಪ್ರಿಯರೇ, ದೇವರು ನಿತ್ಯ ಕಾಲದಲ್ಲಿಯೂ ನನ್ನನ್ನು ನಿನ್ನನ್ನು ತೋರಿಸಿ, ಅಲ್ಲಿ ನೋಡಿರಿ, ಇವರು ರಕ್ಷಿಸಲ್ಪಡಲು ಯೋಗ್ಯರಾಗಿರಲಿಲ್ಲ, ಆದರೆ ನಾನು ಅವರನ್ನು ಪ್ರೀತಿಸಿ ರಕ್ಷಿಸಿದೆನು ಎಂದು ಹೇಳುತ್ತಾನೆ. ಇದರಿಂದ ಜೀವಿತಕ್ಕೆ ಯೋಗ್ಯತೆ, ಘನತೆ, ಉದ್ದೇಶ, ಸಂತೋಷ ಹಾಗೂ ಮಹಿಮೆಗಳು ಉಂಟಾಗುತ್ತವೆ. ಪ್ರಿಯರೇ, ನಾವು ಈಗ ಆತನ ಘನಕ್ಕಾಗಿ ಜೀವಿಸುತ್ತಿದ್ದೇವೆ. ಅಷ್ಟು ಸಾಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸ್ತೋತ್ರ ವಚನವು ಕ್ರಿಸ್ತನ ಬರೋಣವನ್ನು ಎದುರು ನೋಡುವಂಥದ್ದಾಗಿದೆ. 3ನೇ ಸ್ತೋತ್ರ ವಚನದಲ್ಲಿ ನಾವು ಪವಿತ್ರಾತ್ಮನ ಕಾರ್ಯಗಳ ಕುರಿತು ನೋಡಲಿದ್ದೇವೆ. ಮುಂದಕ್ಕೆ ಪವಿತ್ರಾತ್ಮನಾದ ದೇವರು ಸಭೆಯನ್ನು ಕಾಯುತ್ತಾನೆ ಎಂಬುದನ್ನು ನೋಡೋಣ. ನಾವು ಪವಿತ್ರಾತ್ಮನ ಕಾರ್ಯಗಳನ್ನು ನೋಡುವಾಗ ಅದರಲ್ಲಿ ಮೊದಲನೆಯದು, ಆತನು ನಮ್ಮನ್ನು ಪುನರ್ಜನ್ಮ ಪಡಿಸುತ್ತಾನೆ. 2ನೆಯದು, ಆತನು ನಮಗೆ ಆಶ್ರಯವಾಗಿದ್ದಾನೆ. ಮತ್ತು 3ನೆಯದು, ಆತನು ನಮ್ಮ ಜೀವಿತಗಳಿಗೆ ನಿಜ ಅರ್ಥವನ್ನು ಕೊಡುತ್ತಾನೆಂದು ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗವು ಸತ್ಯವೇದದಲ್ಲಿನ ಅದ್ಭುತವಾದ ಭಾಗವಾಗಿದೆ ಎಂದು ನಾನು ನಂಬುತ್ತೇನೆ. ಇಲ್ಲಿ ಪುನರ್ಜನ್ಮದ ಉಲ್ಲೇಖವಿಲ್ಲ ಎಂದು ಯಾರಾದರೂ ಹೇಳಬಹುದು. ಆದರೆ ಆ ಉಲ್ಲೇಖವಿದೆ ಮತ್ತು ಅದು ಆಶ್ಚರ್ಯಕರ ರೀತಿಯಲ್ಲಿದೆ. ಯಾಕಂದರೆ ನಾವು ಈಗ ನಮಗಾಗಿ ದೇವರು ಮಾಡಿದ ಕಾರ್ಯಗಳಿಂದ ಮುಂದಕ್ಕೆ ಪವಿತ್ರಾತ್ಮನು ನಮ್ಮಲ್ಲಿ ಮಾಡುವ ಕಾರ್ಯಗಳ ಕುರಿತಾಗಿ ನೋಡಲಿದ್ದೇವೆ. ದೇವರು ಸಭೆಯನ್ನು ಯೋಜಿಸಿದ್ದು, ಸಭೆಯನ್ನು ವಿಮೋಚಿಸುವುದಕ್ಕಾಗಿ ಕ್ರಯ ತೆತ್ತದ್ದು ಇವು ವಾಸ್ತವವಾಗಿ ಕಾಣುವ ಸಂಗತಿಗಳಾಗಿವೆ. ಆದರೆ ಸಭೆಯನ್ನು ಕಾಯುವ ಪವಿತ್ರಾತ್ಮನ ಕಾರ್ಯವು ಯೋಚನಾಪರವಾಗಿದೆ. ಅದು ನಮ್ಮೊಳಗೆ ಇರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ಪುನರ್ಜನ್ಮ ಹಾಗೂ ನೂತನಪಡಿಸುವ ಕಾರ್ಯದಲ್ಲಿ ಪವಿತ್ರಾತ್ಮನು ಪಾಪಿಯು ಕೇಳಿ ತನ್ನ ಹೃದಯದಲ್ಲಿ ನಂಬುವಂತೆ ಮಾಡುತ್ತಾನೆ. ಇದು ಅವನನ್ನು ದೇವರ ಮಗುವನ್ನಾಗಿ ಮಾಡುತ್ತದೆ. ಕರ್ತನಾದ ಯೇಸು ಹೇಳಿದ್ದಾನೆ, ನೀನು ತಿರುಗಿ ಹುಟ್ಟಬೇಕು ಎಂದು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ನಾವು ತಿರುಗಿ ಹುಟ್ಟುವುದು ಹೇಗೆ? ಯೋಹಾನನು ವಿವರಿಸುತ್ತಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ನಾವು ಕೇವಲ
ಆತನ ಹೆಸರಿನಲ್ಲಿ ನಂಬಿಕೆ ಇಡಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಕೇಳುವುದೇನೆಂದರೆ, ಶಬ್ದಗಳ ಸ್ವರವನ್ನು ಮಾತ್ರ ಕೇಳುವುದಲ್ಲ, ಅದನ್ನು ತಿಳಿದುಕೊಳ್ಳಬೇಕು. ಪೌಲನು ಹೇಳುತ್ತಾನೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯಜನರಿಗೆ ಹುಚ್ಚುಮಾತೂ ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ಎಂಬುದಾಗಿ. ಪ್ರಿಯರೇ, ಕರೆಸಿಕೊಂಡವರು ಯಾರು? ಶಬ್ದಗಳ ಸ್ವರವನ್ನು ಮಾತ್ರ ಕೇಳಿದವರೋ ಅಲ್ಲ, ತಿಳುವಳಿಕೆಯೊಂದಿಗೆ ಕೇಳಿದವರು. ದೇವರು ಅವರನ್ನು ಕರೆದನು. ಅದು ಕೇವಲ ಶಬ್ದಗಳನ್ನು ಕೇಳುವುದಕ್ಕಾಗಿ ಕರೆ ಅಲ್ಲ, ಪವಿತ್ರಾತ್ಮನು ಆ ಪದಗಳನ್ನು ಸ್ಪಷ್ಟಪಡಿಸಿದ್ದರ ಕರೆ. ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ದೇವರಿಂದ ಕರೆಯಲ್ಪಟ್ಟವರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಪ್ರತಿಸ್ಪಂದಿಸುತ್ತಾರೆ. ಮತ್ತೇನಾಗುತ್ತದೆ? ಪೇತ್ರನು ಅದನ್ನು ಹೀಗೆ ಹೇಳುತ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ಪ್ರಸಾರವಾಗುತ್ತಲೇ ಇದೆ. ಈ ರೀತಿಯ ಮುದ್ರಿತವಾದ ವಿಧಾನದಿಂದ ಕೂಡ ದೇವರ ಮಗನು ನಿಮಗಾಗಿ ಸತ್ತನು ಎಂದು ನಾವು ಹೇಳುತ್ತೇವೆ. ನೀವು ಆತನನ್ನು ನಂಬುವುದಾದರೆ ನೀವು ರಕ್ಷಣೆ ಹೊಂದುತ್ತೀರಿ. ಆದರೆ ಈ ಮಾತುಗಳು ನನಗೇನು ಅರ್ಥವಾಗುವುದಿಲ್ಲ ಎಂದು ಯಾರಾದರೂ ಹೇಳಬಹುದು. ಆದರೆ ಕೆಲವರು ಅದನ್ನು ಓದಿದಾಗ ಪವಿತ್ರಾತ್ಮನು ಅದನ್ನು ಅವರ ಹೃದಯಕ್ಕೆ ಅನ್ವಯಿಸುತ್ತಾನೆ. ಆಗ ಅವನು ನಂಬುತ್ತಾನೆ ಮತ್ತು ಅವನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಕ್ಷಣದಲ್ಲೇ ಅವನು ಪುನಃ ಸೃಷ್ಟಿಯಾಗುತ್ತಾನೆ. ಕೇಳಿದ ನಂತರದ ಸ್ವಾಭಾವಿಕ ಹೆಜ್ಜೆಯೇ ನಂಬುವಂತಾದು. ಅದು ಕ್ರಮ ಪ್ರಕಾರದ ನಂಬಿಕೆಯಾಗಿಲ್ಲದಿರಬಹುದು, ಆದರೆ ಸ್ವಾಭಾವಿಕ ಹೆಜ್ಜೆಯಾಗಿರುತ್ತದೆ. ಸತ್ಯವಾಕ್ಯವನ್ನು ಕೇಳಿದ ಬಳಿಕ ಆತನಲ್ಲಿ ನಂಬಿಕೆ ಇಟ್ಟಿದ್ದೀರಿ. ತಿರುಗಿ ಹುಟ್ಟುವುದರ ಕುರಿತು ಸತ್ಯವೇದದಲ್ಲಿರುವ ಅತಿ ಉತ್ತಮ ವಿವರಣೆ ಇದೇ ಆಗಿದೆ. ಪ್ರಿಯರೇ, ನೀವು ಸತ್ಯವಾಕ್ಯವನ್ನು, ಅಂದರೆ ರಕ್ಷಣೆ ಸುವಾರ್ತೆಯನ್ನು, ಬಿಡುಗಡೆಯ ಶುಭವಾರ್ತೆಯನ್ನು ಕೇಳುತ್ತೀರಿ ಮತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೀರಿ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಎಂಬುದಾಗಿ ನೋಡುವಾಗ, ಕೆಲವು ಭಾಷಾಂತರದಲ್ಲಿ ನಂಬಿಕೆ ಇಟ್ಟ ಬಳಿಕ ಎಂದಾಗಿದೆ. ಆದರೆ ಇದು ಸರಿಯಲ್ಲ. ಯಾಕಂದರೆ ಇವು ಕಾಲಮಿತಿಯ ಘಟನೆಗಳಲ್ಲ, ಅವು ಒಮ್ಮೆಯೇ ಜೊತೆಗೆ ಸಂಭವಿಸುವುಗಳಾಗಿವೆ. ಅದರ ಅರ್ಥ ನೀವು ಕೇಳಿ ನಂಬಿದಾಗಲೇ ನೀವು ಮುದ್ರೆಯನ್ನು ಹೊಂದಿದಿರಿ ಎಂದು. ಅದೆಲ್ಲ ಒಂದೇ ಸಮಯದಲ್ಲಿ ನಡೆದದ್ದು. ಅದು ಹೀಗಿರಬೇಕಾಗಿದೆ. ಸತ್ಯವಾಕ್ಯವನ್ನು, ಅಂದರೆ ನಿಮ್ಮ ರಕ್ಷಣೆಯ ಶುಭವಾರ್ತೆಯನ್ನು ಕೇಳಿದಾಗ ಆತನಲ್ಲಿ ನಂಬಿಕೆ ಇಟ್ಟವರಾದ ನೀವು ವಾಗ್ದಾನದ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದಿರಿ. ಇದು ಪವಿತ್ರಾತ್ಮನ ದೀಕ್ಷಾಸ್ಥಾನದಲ್ಲಿ ಸಂಭವಿಸುತ್ತದೆ. ಪ್ರಿಯರೇ, ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗಲೇ ನೀವು ದೀಕ್ಷಾಸ್ಥಾನ ಹೊಂದುತ್ತೀರಿ. ಆಗಲೇ ನೀವು ಮುದ್ರೆ ಹಾಕಲ್ಪಡುತ್ತೀರಿ. ಪವಿತ್ರಾತ್ಮನು ಮೊದಲು ನೀವು ಕೇಳುವಂತೆ ನಿಮ್ಮ ಕಿವಿಗಳನ್ನು ತೆರೆಯುತ್ತಾನೆ. ಬಳಿಕ ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಾನೆ. ಮುಂದಿನ ಹೆಜ್ಜೆಯೇ ವಿಶ್ವಾಸಿಯನ್ನು ಮುದ್ರೆ ಹಾಕುವುದು. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಕೆಲವರು ತಂದೆಯಾದ ದೇವರು ಪವಿತ್ರಾತ್ಮನ ಮುದ್ರೆಯನ್ನು ಹಾಕುತ್ತಾನೋ ಅಥವಾ ಮಗನೋ ಇಲ್ಲವೇ ಪವಿತ್ರಾತ್ಮನು ತಾನೇ ಮುದ್ರೆ ಹಾಕುತ್ತಾನೋ ಎಂದು ಚರ್ಚೆ ಮಾಡುತ್ತಾರೆ. ಇಂಥ ರೀತಿಯ ವಾಗ್ವಾದಗಳು ನಮ್ಮನ್ನು ಆಯಾಸಪಡಿಸುತ್ತವೆ. ಇಂತಹ ಅರ್ಥಹೀನವಾದ ವಾಗ್ವಾದಗಳು ಅನೇಕ ವಿಚಾರಗಳ ಕುರಿತು ಮಧ್ಯ ಯುಗದಲ್ಲಿ ಹುಟ್ಟಿದ್ದವು. ಆದರೆ ಇದು ನಮ್ಮನ್ನು ಎಲ್ಲಿಗೂ ಕೊಂಡೊಯ್ಯಲಾರದು. ನಾನು ಈ ವಚನವನ್ನು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಪವಿತ್ರಾತ್ಮನು ತಾನೇ ಮುದ್ರೆಯಾಗಿದ್ದಾನೆ ಎಂದು. ತಂದೆಯಾದ ದೇವರು ಮಗನನ್ನು ಕ್ರೂಜೆಯಲ್ಲಿ ಸಾಯುವುದಕ್ಕಾಗಿ ಕೊಟ್ಟನು. ಆದರೆ ಮಗನು ಸ್ವೇಚ್ಛೆಯಿಂದಲೇ ತನ್ನನ್ನು ಸಮರ್ಪಿಸಿಕೊಂಡನು. ಹೀಗೆ ತಂದೆಯೂ ಮಗನೂ ಕೊಟ್ಟರು. ತಂದೆಯಾದ ದೇವರು ಹಾಗೂ ಮಗನಾದ ದೇವರು ಇಬ್ಬರೂ ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟರು. ಆದರೆ ಕಾರ್ಯ ಮಾಡಿದಾತನು ಪವಿತ್ರಾತ್ಮನೇ. ಆತನು ಪಾಪಿಯನ್ನು ಪುನರ್ಜೀವಿಸುವಂತೆ ಮಾಡುತ್ತಾನೆ. ಅದೇ ಸಮಯದಲ್ಲಿ ಅವನಿಗೆ ಮುದ್ರೆಯನ್ನು ಹಾಕುತ್ತಾನೆ ಮತ್ತು ಪವಿತ್ರಾತ್ಮನು ತಾನೇ ಆ ಮುದ್ರೆಯಾಗಿದ್ದಾನೆಂದು ನಾನು ನೆನೆಸುತ್ತೇನೆ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನು ಮುದ್ರೆ ಹಾಕುವುದರಲ್ಲಿ 2 ಕಾರ್ಯಗಳು ಅಡಕವಾಗಿವೆ. ಅದಾವುದೆಂದರೆ ವಿಶ್ವಾಸಿಗೆ ನಿಜತ್ವದ ಅರಿವು ಕೊಡುವುದಕ್ಕಾಗಿ ದೇವರ ಸ್ವರೂಪವನ್ನು ನೆಲೆಗೊಳಿಸುತ್ತಾನೆ. ಒಂದು ದಾಖಲೆಗೆ ಮುದ್ರೆ ಹಾಕಿದರೆ ಆ ಮುದ್ರೆಯಲ್ಲಿ ಒಂದು ರೂಪವಿರುತ್ತದೆ. ಪವಿತ್ರಾತ್ಮನು ವಿಶ್ವಾಸಿಯಲ್ಲಿ ಇದನ್ನೇ ಮಾಡುತ್ತಾನೆ. ಆತನ ಸಾಕ್ಷಿಯನ್ನು ಒಪ್ಪಿದವನು ದೇವರು ಸತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕಿದವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 33ನೇ ವಚನದಲ್ಲಿ ಅಡಗಿರುವ ಸತ್ಯ ಇದೇ ಆಗಿದೆ. ದೇವರು ತನ್ನ ಸ್ವರೂಪವನ್ನು ವಿಶ್ವಾಸಿಯಲ್ಲಿ ಇರಿಸಿದ್ದಾನೆ. ಮುದ್ರೆ ಹಾಕುವುದರ 2ನೇ ಉದ್ದೇಶವೇನೆಂದರೆ ಸರಿಯಾದ ಒಡೆತನವನ್ನು ತೋರಿಸುವುದಕ್ಕಾಗಿ. ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಎಂಬುದಾಗಿ. ಪ್ರಿಯರೇ, ಆತನು ನಿನ್ನನ್ನು ಭದ್ರಪಡಿಸಿದ ಮಾತ್ರಕ್ಕೆ ನೀನು ಪಾಪದಲ್ಲಿ ಜೀವಿಸಬಹುದೆಂತಲ್ಲ. ನೀನು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವನಾದರೆ ನೀನು ಪಾಪದಿಂದ ದೂರವಿರುತ್ತಿ. ಈ ಸಾಕ್ಷಿ ಇಲ್ಲವಾದರೆ ನೀನು ಪುನರ್ಜನ್ಮ ಹೊಂದಿಲ್ಲ, ಮುದ್ರೆ ಹಾಕಲ್ಪಟ್ಟಿಲ್ಲ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ಮುದ್ರೆಯಾಗಿದ್ದಾನೆ. ದೇವರು ನಮ್ಮನ್ನು ಬಿಡಿಸುತ್ತಾನೆಂಬುದಕ್ಕೆ ಇದು ಖಚಿತತೆಯಾಗಿರುತ್ತದೆ. ವಿಮೋಚನೆಯ ದಿನದ ತನಕ ನಾವು ಮುದ್ರೆ ಹಾಕಲ್ಪಟ್ಟಿರುತ್ತೇವೆ. ಪವಿತ್ರಾತ್ಮನು ನಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸುವ ದಿನ ಬರುತ್ತದೆ. ಈ ರೀತಿ ಮುದ್ರೆ ಹಾಕಲ್ಪಟ್ಟಿರುವುದು ಒಳ್ಳೆಯದೇ. ನಾವು ವಿಮೆ ಮಾಡಲ್ಪಟ್ಟ ಪತ್ರದಂತಿದ್ದೇವೆ. ಹಿಂದಿನ ದಿನಗಳಲ್ಲಿ ಇಂಥ ಪತ್ರಗಳ ಮೇಲೆ ಮುದ್ರೆ ಹಾಕುತ್ತಿದ್ದರು. ಈಗ ಒಂದು ವಿಶೇಷ ಅಂಚೆ ಚೀಟಿ ಅಂಟಿಸುತ್ತಾರೆ. ಆದರೂ ಅದರ ಅರ್ಥ ಒಂದೇ ಆಗಿದೆ. ಅಂಚೆ ಕಚೇರಿಯವರು ಆ ಪತ್ರವನ್ನು ತಲುಪಿಸುವ ಭರವಸೆ ನೀಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಸಭೆಯನ್ನು ಕಾಯುವುದರಲ್ಲಿ ಪವಿತ್ರಾತ್ಮನ 3ನೇ ಕೆಲಸವನ್ನು ನಾವು ನೋಡಲಿದ್ದೇವೆ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟುಮಾಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಂಚಕಾರವೆಂದರೆ ಒಂದು ಸ್ವತ್ತನ್ನು ಖರೀದಿಸುವ ಒಪ್ಪಿಗೆಗೆ ಕೊಟ್ಟ ಮೂಲಧನವಾಗಿದೆ. ಆ ಸ್ವತ್ತನ್ನು ಅವರು ನಿನಗಾಗಿ ಕಾದಿಡಬೇಕೆಂದು ಅದರ ಅರ್ಥ. ಮಾತ್ರವಲ್ಲದೆ ಇನ್ನೂ ಹೆಚ್ಚಿನ ಮೊತ್ತವನ್ನು ನೀನು ಕೊಡುತ್ತೇನೆಂದು ಒಪ್ಪಿಗೆಯೂ ಅದರಲ್ಲಿದೆ. ಪವಿತ್ರಾತ್ಮನು ನಮ್ಮ ಸಂಚಕಾರವಾಗಿದ್ದಾನೆ. ಇನ್ನೂ ಹೆಚ್ಚಿನ ಆತ್ಮಿಕ ಆಶೀರ್ವಾದಗಳು ಕೊಡಲ್ಪಡುತ್ತವೆಂಬುದಕ್ಕೆ ಆತನು ಗುರುತಾಗಿ ಕೊಡಲ್ಪಟ್ಟಿದ್ದಾನೆ. ನಮಗೆ ಒಂದು ಸ್ವಾಸ್ಥ್ಯವಿದೆಯೆಂದು ನಾವು ಈಗಾಗಲೇ ನೋಡಿದ್ದೇವೆ. ಇನ್ನೂ ಹೆಚ್ಚಿನದು ಬರಲಿದೆ. ಪವಿತ್ರಾತ್ಮನೇ ಇದಕ್ಕೆ ಆಧಾರವಾಗಿದ್ದಾನೆ. ಪ್ರಿಯರೇ, ಇದೆಲ್ಲವೂ ಆತನ ಮಹಿಮೆಯ ಪ್ರಖ್ಯಾತಿಗಾಗಿ ಇದೆ. ಇದು ಈ ಅಧ್ಯಾಯದ 3ನೇ ಆಶೀರ್ವಚನವಾಗಿದೆ. ತ್ರಯೇಕತ್ವದ ಪ್ರತಿಯೊಬ್ಬರ ಕಾರ್ಯವನ್ನು ತಿಳಿಸಿದ ಕೂಡಲೇ ಪೌಲನು ಇಂತಹ ಒಂದು ಮಹಾವಚನವನ್ನು ಹೇಳುತ್ತಾನೆ. ಇಲ್ಲಿ ಪವಿತ್ರಾತ್ಮನು ದೇವರ ಮಹಿಮೆಯ ಪ್ರಖ್ಯಾತಿಗಾಗಿ ನಮ್ಮನ್ನು ಪುನರುಜ್ಜೀವನಗೊಳಿಸುತ್ತಾನೆ. ನಮ್ಮ ಆಶ್ರಯವೂ ಮುದ್ರೆಯೂ ಆಗಿರುತ್ತಾನೆ. ನಮಗೆ ನಿಜತ್ವವನ್ನು ಕೊಡುತ್ತಾನೆ. ಈ ಎಲ್ಲ ಪ್ರಭಾವಯುಕ್ತವಾದ ಸತ್ಯಗಳು ಪೌಲನನ್ನು ಪ್ರಾರ್ಥನೆಗೆ ನಡೆಸುತ್ತದೆ. ಪ್ರಿಯರೇ, ಎಫೆಸದವರಿಗೆ ಜ್ಞಾನವೂ ಶಕ್ತಿಯೂ ದೊರಕುವಂತೆ ಪೌಲನ ಪ್ರಾರ್ಥನೆಯ ಬಗ್ಗೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನೂ ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನೂ ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಎಫೆಸದ ಸಭೆಯವರು ಅವರ ನಂಬಿಕೆ ಹಾಗೂ ಪ್ರೀತಿಗಾಗಿ ಪ್ರಸಿದ್ಧರಾಗಿದ್ದರು. ಈ ಜನರಿಗೆ ಪ್ರೀತಿಯೆಂದರೆ ಕೇವಲ ಒಂದು ಧ್ಯೇಯವಾಕ್ಯವಾಗಿರಲಿಲ್ಲ. ಅಲ್ಲಿನ ದೇವಜನರು ನಿಜವಾದ ಪ್ರೀತಿಯನ್ನು ತೋರಿಸುತ್ತಿದ್ದರು. ಅದು ಕರ್ತನಾದ ಯೇಸುವಿನ ಮೇಲಣ ಅವರ ನಂಬಿಕೆಯನ್ನು ಆಧರಿಸಿದ್ದಾಗಿತ್ತು. ಇದು ಅತ್ಯುನ್ನತ ಮಟ್ಟದ ಸಭೆಯಾಗಿತ್ತು. ಪ್ರಕಟಣೆ ಪುಸ್ತಕದಲ್ಲಿ ಈ ಎಫೆಸ ಸಭೆಯು ಅತ್ಯುತ್ತಮ ಸಭೆಯಾಗಿ ಹೇಳಲ್ಪಟ್ಟಿತ್ತು. ಎಫೆಸದವರ ನಂಬಿಕೆ
ಹಾಗೂ ಪ್ರೀತಿಗಳಿಗಾಗಿ ಪೌಲನು ದೇವರಿಗೆ ಸ್ತೋತ್ರ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಸಾಮಾನ್ಯವಾಗಿ ನಮ್ಮನ್ನು ಪ್ರಾರ್ಥನೆಗೆ ಪ್ರೇರಿಸುವ ಪರಿಸ್ಥಿತಿಗಳು ತೊಂದರೆ, ಅಸ್ವಸ್ಥ, ಇಕ್ಕಟ್ಟು ಅಥವಾ ಸಂದಿಗ್ಧ ಪರಿಸ್ಥಿತಿಗಳಾಗಿರುತ್ತವೆ. ಒಂದು ಸಭೆ ಸಂಕಷ್ಟದಲ್ಲಿದ್ದರಿಂದ ಅಲ್ಲಿನವರು ನನ್ನನ್ನು ಪ್ರಾರ್ಥಿಸಲು ಕೇಳಿಕೊಂಡಿದ್ದರು. ಆ ಸಭೆಯಲ್ಲಿ ಸಹೋದರ ಪ್ರೀತಿಯು ಕಡಿಮೆಯಾಗಿ ಪರಸ್ಪರ ಟೀಕೆಗಳು, ಸತ್ಯವೇದ ಅಧ್ಯಯನಕ್ಕೆ ಅನಾಸಕ್ತಿಯೂ ತುಂಬಿದ್ದವು. ನಾನು ಆ ಸಭೆಯನ್ನು ಪ್ರೀತಿಸುತ್ತೇನೆ, ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಆದರೆ ಈ ರೀತಿಯ ಋಣಾತ್ಮಕ ವಿಚಾರಗಳೇ ನಮ್ಮನ್ನು ಪ್ರಾರ್ಥಿಸುವಂತೆ ಮಾಡುವುದು ದುಃಖದ ವಿಚಾರವಾಗಿದೆ. ಆದರೆ ಪೌಲನನ್ನು ಉತ್ತೇಜಿಸುವಂತಾದು ಒಳ್ಳೆಯ ವಿಚಾರಗಳೇ ಆಗಿವೆ. ದೇವಭಕ್ತನೊಬ್ಬನ ಕುರಿತಾಗಿ ಒಳ್ಳೆಯ ಅಭಿಪ್ರಾಯಗಳನ್ನು ನೀನು ಕೇಳುವಾಗ ನೀನು, ದೇವರೇ, ಈ ಸಹೋದರನಿಗಾಗಿಯೂ ನೀನು ಅವನನ್ನು ಉಪಯೋಗಿಸುವ ರೀತಿಗಾಗಿಯೂ ನಿನಗೆ ಸ್ತೋತ್ರ ಎಂದು ಹೇಳುತ್ತೀಯ. ಸತ್ಯವೇದಾನುಸಾರದ ಒಳ್ಳೆಯ ಸಭೆಯೊಂದು ದೇವರು ಅಲ್ಲಿನ ಬೋಧಕರನ್ನು ಆಶೀರ್ವದಿಸಿ ದೇವರ ವಾಕ್ಯದ ಪ್ರಸಾರವು ಬಲವಾಗಿ ನಡೆಯುತ್ತದೆಂದು ತಿಳಿದಾಗ ನೀನು ಮೊಣಕಾಲಿನಲ್ಲಿ ಬಿದ್ದು ಆ ಸಭೆಗಾಗಿ ದೇವರನ್ನು ಸ್ತುತಿಸ್ತೀಯೋ? ಆದರೆ ಅನೇಕ ವೇಳೆ ನಮ್ಮ ಪ್ರಾರ್ಥನೆಯು ಮನೆ ಸಾಮಾನಿನ ಪಟ್ಟಿಯಂತಿದ್ದು ನನಗೆ ಅದು ಬೇಕು ಇದು ಬೇಕು ಎಂಬಷ್ಟರಲ್ಲೇ ತುಂಬಿರುವುದಿಲ್ಲವೋ? ದೇವರು ಒಬ್ಬ ಚಾಕರಿಯವನಲ್ಲ. ಪ್ರಿಯರೇ, ಒಮ್ಮೊಮ್ಮೆಯಾದರೂ ನಾವು ಯಾಕೆ ಆತನನ್ನು ಸ್ತುತಿಸಬಾರದು? ನಾವು ಇನ್ನೂ ಹೆಚ್ಚು ಕೃತಜ್ಞತಾ ಕೂಟಗಳನ್ನು ನಡೆಸಬೇಕಾಗಿದೆ. ನಾವು ವರ್ಷಕ್ಕೊಮ್ಮೆಯಲ್ಲ, ಕ್ರಮವಾಗಿ ಆಗಾಗ ಕೃತಜ್ಞತಾ ಕೂಟಗಳು ನಡೆಸಿದರೆ ದೇವರು ಮೆಚ್ಚುತ್ತಾನೆ. ಪ್ರಿಯರೇ, ಒಬ್ಬ ಪ್ರಸಂಗಿಯು ಅವರ ಪ್ರಾರ್ಥನಾ ಕೂಟಗಳು ನಿಸ್ಸಾರವಾಗಿ ಚಿಕ್ಕದಾಗುತ್ತಾ ಹೋದಾಗ ಅವರು ಒಂದು ಬದಲಾವಣೆ ತಂದರು. ಅದೇನೆಂದರೆ, ಪ್ರಾರ್ಥನಾ ಕೂಟಗಳಲ್ಲಿ ಅವರು ಬೇರೇನನ್ನೂ ಮಾಡದೆ ಕೇವಲ ದೇವರನ್ನು ಸ್ತುತಿಸುವುದು ಮಾತ್ರವೆಂದು ತೀರ್ಮಾನಿಸಿದರು. ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ಆದರೆ ಆ ದಿನದ ಪ್ರಾರ್ಥನಾ ಕೂಟ ಅದ್ಭುತವಾದದಾಗಿತ್ತು. ಯಾರೂ ದೇವರಲ್ಲಿ ಬೇಡಿಕೆಗಳನ್ನು ಸಲ್ಲಿಸದೆ ಆತನ ಉಪಕಾರಗಳಿಗೋಸ್ಕರ ಎಲ್ಲರೂ ಆತನನ್ನು ಸ್ತುತಿಸಿದರು. ಕರ್ತನಲ್ಲಿ ಪ್ರಿಯರೇ, ಎಫೆಸ ಸಭೆಯವರ ಕುರಿತು ಒಳ್ಳೆಯ ವರ್ತಮಾನವನ್ನು, ಅದ್ಭುತ ವರದಿಯನ್ನು ಕೇಳಿದ ಪೌಲನು ಹೇಳುತ್ತಾನೆ, ನಾನು ನಿಮ್ಮ ನಿಮಿತ್ತ ಎಡೆಬಿಡದೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬುದಾಗಿ. ಪೌಲನು ಒಬ್ಬ ವಿಶೇಷ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದಾನೆಂದು ನಾವು ಭಾವಿಸದಿರುವುದು ಆಸಕ್ತಿಯ ವಿಚಾರವಾಗಿದೆ. ಅವನೊಬ್ಬ ಕ್ರೂಜೆಯ ಶ್ರೇಷ್ಠ ಸೌಹಾರ್ದಿಕನೆಂದು ಹೇಳುತ್ತೇವೆ. ಪೌಲನಿಗಿಂತ ಶ್ರೇಷ್ಠನಾದ ಅಪೋಸ್ತಲನು ಇನ್ನೊಬ್ಬನಿರಲಿಲ್ಲ. ಸಭೆಯ ಶ್ರೇಷ್ಠ ಪ್ರಸಂಗಿಗಳ ಪಟ್ಟಿ ಮಾಡುವುದಾದರೆ ಪೌಲನ ಹೆಸರು ಅದರಲ್ಲಿ ಮೊದಲನೆಯದಾಗಿ ಕಾಣಿಸಬಹುದು. ಪ್ರಿಯರೇ, ಅವನು ಒಬ್ಬ ಶ್ರೇಷ್ಠ ಬೋಧಕನೂ ಆಗಿದ್ದನು. ಕರ್ತನಾದ ಯೇಸು ಅತಿ ಶ್ರೇಷ್ಠ ಬೋಧಕನಾಗಿದ್ದನು. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 46ನೇ ವಚನ ಹೀಗೆ ಹೇಳುತ್ತದೆ, ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದಿಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ಖಂಡಿತವಾಗಿ ಎರಡನೆಯವನಾಗಿದ್ದನು. ಅವನು ಒಳ್ಳೆಯ ಸಭಾಪಾಲಕನೂ ಆಗಿದ್ದನು. ಲೂಕನ ಪ್ರಕಾರ ಎಫೆಸವನ್ನು ಬಿಟ್ಟು ಹೋಗುವಾಗ ಅವರೊಂದಿಗೆ ಪೌಲನು ಅತ್ತನು. ಅವರನ್ನು ಪ್ರೀತಿಸಿದನು, ಅವರೂ ಅವನನ್ನು ಪ್ರೀತಿಸಿದರು. ಪ್ರೀತಿಯುಳ್ಳ ದೇವಜನರೇ, ಒಂದು ಸಭೆಯ ಆತ್ಮಿಕ ಜೀವಿತ ಹೇಗೆಂದು ನೋಡಲು ಅವರು ತಮ್ಮ ಸಭಾಪಾಲಕನನ್ನು ಹೇಗೆ ಪ್ರೀತಿಸುತ್ತಿದ್ದಾರೆಂಬುದನ್ನು ನಾನು ನೋಡುತ್ತಿದ್ದೆ. ಆ ವ್ಯಕ್ತಿ ಸತ್ಯವೇದಾನುಸಾರ ಇದ್ದರೆ ಮಾತ್ರ ಜನರು ತಮ್ಮ ಸಭಾಪಾಲಕನನ್ನು ಹೇಗೆ ಪ್ರೀತಿಸುತ್ತಿದ್ದಾರೆಂಬುದರ ಮೇಲೆ ಅಲ್ಲಿನ ಜನರ ಮನೋಭಾವವನ್ನು ಅಳೆಯಬಹುದಾಗಿದೆ. ಈ ದಿನಗಳಲ್ಲಿ ನಾವು ಜನರನ್ನು ದೇವರ ವಾಕ್ಯದ ಕಡೆಗಿನ ಅವರ ಗೌರವದ ಆಧಾರದಿಂದ ಅಳೆಯಬೇಕಾಗಿದೆ. ಎಫೆಸದವರು ದೇವರ ವಾಕ್ಯವನ್ನು ಪ್ರೀತಿಸುತ್ತಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೇ ಆಗಿದ್ದೇವೆ. ದೇವರ ವಾಕ್ಯವನ್ನು ಪ್ರೀತಿಸುತ್ತಾ ಇದ್ದೇವೆಯೋ? ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತಾ ಇದ್ದೇವೆಯೋ? ದೇವರು ಕೊಟ್ಟಂಥ ಈ ಜೀವಿತದಲ್ಲಿ ಅನುದಿನವೂ ದೇವರನ್ನು ಪ್ರೀತಿಸೋಣ. ಆತನ ಪ್ರೀತಿಯಿಂದ ತುಂಬಿದವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ನಮಗೆ ಕೊಟ್ಟ ಸ್ವಾಸ್ಥ್ಯ ಅದ್ಭುತವಾದದ್ದು. ಅದು ಯೇಸು ಕ್ರಿಸ್ತನಲ್ಲಿರುವುದೇ. ಪವಿತ್ರಾತ್ಮನಿಗೆ ಯಾರು ವಿಧೇಯರಾಗುತ್ತಾರೋ, ಆತನ ಹತೋಟಿಗೆ ಯಾರು ಒಳಗಾಗುತ್ತಾರೋ ಅವರು ಜೀವಿತದ ನಿಜ ಅರ್ಥವನ್ನು ತಿಳಿದುಕೊಳ್ತಾರೆ. ದೇವರು ಕೊಟ್ಟ ಸುಂದರವಾದ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯೋಣ. ಪ್ರಿಯ ವೀಕ್ಷಕರೇ, ಈ ಸೇವೆಯನ್ನು ನೀವು ಇಷ್ಟಪಟ್ಟಿರುವುದಾದರೆ ಮತ್ತು ಆಶೀರ್ವಾದ ಹೊಂದಿರುವುದಾದರೆ ಇಂದೇ ನಮಗೆ ಕರೆ ಮಾಡಿರಿ. ಇತರರಿಗೆ ಕೂಡ ಈ ಸೇವೆ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣವಾ?
ವಂದನೆಗಳು.